ಸೊಂಟನೇ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಚೆನ್ನಾಗಿ ಬೈತಾನೆ, ವಾಪಸ್ ಚೆನ್ನಾಗಿ ರಿಟರ್ನ್ ಕೊಡ್ತಾನೆ. ಸೊ ಹಾಗೆ ಫೇವರ್ ಮಾಡ್ತಿದ್ದಾರೆ, ಅದಿಷ್ಟ ಆಗ್ತಿಲ್ಲ. ಇಂಡಿಯನ್ ಲೇಡಿ ಹೇಗಿರ್ಬೇಕು ಆ ರೀತಿ ವರ್ತನೆ ಮಾಡ್ತಿದ್ದಾರೆ. ಬಡವ್ರ ಮಗ ಚೆನ್ನಾಗಿ ಬೆಳಿಬೇಕು. ಧ್ರುವ ಅಂತಂದ್ರೆ ಒಂದ್ ರೀತಿ ನೋಡಕ್ಕೂ ಚೆನ್ನಾಗಿದ್ದಾರೆ. ತುಂಬಾ ಜಾಣ ಇದ್ದಾನೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಆದ್ರೆ ನಮ್ಮ ಅಪ್ರನೇ ಸಾಧ್ಯನೇ ಇಲ್ಲ ಅವ್ರಿಗೆ ಚಾನ್ಸ್. ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಇಷ್ಟ ನಿಮ್ಗೆ? ಇಲ್ಲಿ ಯಾಕೆ? ಒಂದ್ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಲ್ಲ ಗೇಮ್ಸ್ ಸೀರಿಯಸ್ ತಗೊಳಲ್ಲ, ಅದಕ್ಕೆ ಇಷ್ಟನಾ? ಜಾಸ್ತಿ ಕೂಲ್ ಇರ್ತಾನೆ. ಹಾ, ಸೂಪರ್. ಜಗಳ ಆಡೋದಾದ್ರೆ ನಿಧಾಂಕ ಆಡ್ತಾನೆ, ಒಂದೊಂದ್ಸಲ ಜೋರು. ಓಕೆ, ಅದಕ್ಕೆ ಗಿಲ್ಲಿ ಇಷ್ಟನಾ? ಆಮೇಲೆ ಇನ್ನೇನ್ ಇಷ್ಟ ಗಿಲ್ಲಿ ಕಂಡ್ರೆ? ಗಿಲ್ಲಿಗ್ ಸೊಂಟನೇ ಇಲ್ಲ. ರಘು ಹತ್ರ ಯಾವಾಗಿದ್ರು ಮಾಡ್ಕೊಂಡಿರ್ತಾನೆ, ಜಾಸ್ತಿ ಜೋಕು ಮಾಡ್ತಾನೆ. ಅದಕ್ಕೆ ಆದ್ರೂ ಗಿಲ್ಲಿನೇ ಇಷ್ಟ. ಹೌದಾ? ಯಾವಾಗಿಂದ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ರಿ ಗಿಲ್ಲಿನ? ಯಾವ ಟಾಸ್ಕ್ ಸ್ಟಾರ್ಟಿಂಗ್ ಏನಾ? ಯಾರು ಇಷ್ಟ ಇಲ್ಲ? ಅಶ್ವಿನಿ. ಯಾಕೆ? ಜಾಸ್ತಿ ಕೂಗಾಡ್ತಾನೆ, ಮತ್ತೆ ಜಾಸ್ತಿ ಜಗಳ ಆಡ್ತಾನೆ. ಹಾ, ಅವ್ಳು ಮೊದ್ಲು ಮರ್ಯಾದೆ ಕೊಡಲ್ಲ, ಆಮೇಲೆ ಬೇರೆಯವ್ರಿಗೆ ಅಂತಲೇ ಅದಕ್ಕೆ. ಬೇರೆಯವರು ಕರೆಕ್ಟ್ ಆಗಿ ಮಾತಾಡ್ತಿದ್ರೆ ಇನ್ನು ಅವಳು ಮೊದ್ಲು ಮರ್ಯಾದೆ ಕೊಡಲ್ಲ, ಆಮೇಲೆ ಅವ್ರು ಅಂದಾದ್ಮೇಲೆ ಇವ್ರು ಅಂತಾರೆ, ಅದಕ್ಕೆ ಅವಳು ಇಷ್ಟ. ಮತ್ತೆ ಜಾಸ್ತಿ ಜಗಳಾಡು ಆಡ್ತಾಳೆ, ಓಕೆ. ಸೊ ಗಿಲ್ಲಿ ಕಂಡ್ರೆ ಇಷ್ಟ ಇಲ್ದಿರ ಇರೋದು ಅಶ್ವಿನಿ. ಯಾರು ಗೆಲ್ಬೇಕು, ಯಾರು ಗೆಲ್ಬಾರ್ದು? ಯಾರಿಷ್ಟ ಬಿಗ್ ಬಾಸ್ ಸೀಸನ್ 12ರಲ್ಲಿ? ಗಿಲ್ಲಿ. ಯಾಕೆ? ಅವ್ನು ಚೆನ್ನಾಗಿ ಟಾಸ್ಕ್ ಚೆನ್ನಾಗಿ ಆಡ್ತಾನೆ, ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸ್ತಾನೆ, ಕಾಮಿಡಿ ಬಾಳ. ಅದಕ್ಕೋಸ್ಕರ ಗಿಲ್ಲಿ. ಯಾರು ಇಷ್ಟ ಇಲ್ಲ? ಅಶ್ವಿನಿ. ಯಾಕೆ ಇಷ್ಟ? ಮತ್ತೆ ರಕ್ಷಿತಾ ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ ರಕ್ಷಿತಾ? ಅವಳದು ಬರೀ ಮಾತಾಡಕ್ಕಿಂತ ಆಕ್ಷನ್ ಜಾಸ್ತಿ, ಓವರ್ ಆಕ್ಟಿಂಗ್ ಜಾಸ್ತಿ, ಟಾಸ್ಕ್ ಕೊಟ್ಟಿದ್ದ ಕರೆಕ್ಟ್ ಆಗಿ ಆಡಲ್ಲ, ಬರೀ ಕಿಚ್ಚಾಡೋದು ಅದೇ ಜಾಸ್ತಿ ಅವಳದು. ಅದಕ್ಕೆ ಇಷ್ಟ ಆಗಲ್ವಾ? ಗಿಲ್ಲಿನಲ್ಲಿ ಇನ್ನೇನ್ ಇಷ್ಟ ಆಗತ್ತೆ? ಕಾಮಿಡಿ ಚೆನ್ನಾಗಿ ಆಡ್ತಾನೆ, ಮತ್ತೆ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರ್ತಾನೆ. ಅದಕ್ಕೆ ಬಹಳ ಇಷ್ಟನಾ? ಅಶ್ವಿನಿ ಜೊತೆ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರಲ್ಲ, ಅವಾಗ ಏನ್ ಅನ್ಸುತ್ತೆ ಗಿಲ್ಲಿ ಅವ್ರ ಬಗ್ಗೆ? ಚೆನ್ನಾಗಿ ಬೈತಾನೆ, ವಾಪಸ್ ಚೆನ್ನಾಗಿ ರಿಟರ್ನ್ ಕೊಡ್ತಾನೆ ಮಾತಾಡ್ದಾಗೆಲ್ಲ. ಹೌದಾ? ಚೆನ್ನಾಗಿ ಬೈತಿರ್ತಾನೆ ಗಿಲ್ಲಿ ಅವಳಿಗೆ. ನೋಡಕ್ ಖುಷಿ ಆಗತ್ತ ಅವಾಗ. ಇವಾಗ ಒಂದ್ ಆಟ ಆಡಿಸ್ತೀನಿ, ನಾನು 2 ಹೆಸರು ಹೇಳ್ತೀನಿ, ಅದ್ರಲ್ಲಿ ಒಂದ್ ಹೆಸರು ಮಾತ್ರ ಪಿಕ್ ಮಾಡ್ಬೇಕು, ಓಕೆನಾ? ಗಿಲ್ಲಿ ರಕ್ಷಿತಾ. ಗಿಲ್ಲಿ. ಓಕೆ. ಗಿಲ್ಲಿ ಕಾವ್ಯ. ಗಿಲ್ಲಿ. ಓಕೆ. ಗಿಲ್ಲಿ ರಘು. ಗಿಲ್ಲಿ. ಗಿಲ್ಲಿ ಅಶ್ವಿನಿ. ಗಿಲ್ಲಿ. ಗಿಲ್ಲಿ ಧನುಷ್. ಗಿಲ್ಲಿ. ಓಕೆ. ಗಿಲ್ಲಿ ಧ್ರುವಂತ್. ಗಿಲ್ಲಿ. ಕ್ವಶನ್ನೇ ಇಲ್ಲ ಬಿಡಿ, ಗಿಲ್ಲಿನೇ ಇಷ್ಟನಾ? ಸೂಪರ್. ರಘು ಕಾವ್ಯ. ಕಾವ್ಯ. ಓಕೆ. ಕಾವ್ಯ ಸ್ಪಂದನ. ಕಾವ್ಯ. ಓಕೆ. ಕಾವ್ಯ ಗಿಲ್ಲಿ. ಗಿಲ್ಲಿ. ಓಕೆ, ಸೂಪರ್. ಸರ್, ಯಾರು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್? ಇಲ್ಲಿ ಲೈಕ್ ಆಗಿದ್ದಾರೆ, ಬಟ್ ಏನು ಅಂತಂದ್ರೆ ತುಂಬಾ ಬಡಸ್ತನದಿಂದ ಬಂದಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ಅವ್ರ ಮಾತುಗಳು एकदम ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ. ಇತ್ತೀಚೆಗೆ ಏನು ಕಾವ್ಯಕ್ಕೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಒಂದ್ ಸ್ವಲ್ಪ ಫೀಲ್ ಆಗುತ್ತೆ. ಸೊ ಹಾಗೆ ಫೇವರ್ ಮಾಡ್ತಿದ್ದಾರೆ, ಅದಿಷ್ಟ ಆಗ್ತಿಲ್ಲ. ಆಮೇಲೆ ಇವರಿದೆ ಗೌಡ ಇದಾರಲ್ಲ, ಅಶ್ವಿನಿ ಗೌಡ. ಸೊ ಈಗ ಲಾಸ್ಟ್ ಚಾನ್ಸ್ ಅವರಿಗೆ ಕೊಡ್ಬೋದಿತ್ತು, ಏನು ವೀಕೆಂಡ್ ಇದಾಗೋದಕ್ಕೆ ಚಾನ್ಸ್ ಕೊಡ್ಬೋದಿತ್ತು, ಅವರಿಗೆ ಕೊಡ್ನೇ ಇಲ್ಲ. ಅದೊಂದೇನೋ ಬೇಜಾರಾಯ್ತು. ಸೊ ಎಲ್ಲರೂ ಒಟ್ಟು ಸೇರಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ಚಾನ್ಸ್ ಕೊಟ್ಟಿಲ್ಲ ಅವರಿಗೆ. ಒಂದ್ ಚಾನ್ಸ್ ಕೊಡ್ಬೋದಿತ್ತು, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾರ್ಮಲಿ ನೋಡೋರ್ಗೆನೆ ಗೊತ್ತಾಗುತ್ತೆ, ಏನೇ ಒಂದ್ ಹೇಳಿದ್ರು ಅವ್ರು ಹೇಳೋದ್ಕಿಂತ ಇವ್ರು ಹೇಳಿದ್ದೆ ಉತ್ತಮ ಅನಿಸ್ತು, ಇವ್ರಿಗೆ ನಾನು ಕೊಡಲ್ಲ, ಅವ್ರಿಗೆ ಕೊಡ್ತೀನಿ, ಈ ತರ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಏನ್ ಮೊದ್ಲಿಂದ ಹೆಂಗ್ ನಡ್ಕೊಂಡ್ ಬಂದ್ರು ಹಂಗೆ ನಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಬಿಗ್ ಬಾಸ್ ನೋಡ್ತೀರಾ? ಈಗ ಯಾರು ಇಷ್ಟ? ಇಷ್ಟ ಅಂದ್ರೆ ನಮ್ಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟನಾ? ಯಾಕೆ ಇಷ್ಟ ಗಿಲ್ಲಿ? ಇಲ್ಲೇ ಒಂದು ತಮಾಷೆ ಮಾಡ್ತಾರೆ, ಒಂದು ಜೋಕ್ ಆಗಿ ಮಾತಾಡ್ತಾರೆ, ಎಲ್ಲರ ಜೊತೆ ಖುಷಿಯಾಗಿ ಎಲ್ಲರ ಜೊತೆ ಚೆನ್ನಾಗವ್ರೆ. ಹೌದಾ? ಯಾರು ಇಷ್ಟ ಇಲ್ಲ? ಯಾರು ಇಷ್ಟ ಇಲ್ಲ ಅಂದ್ರೆ ನಮ್ಗಾರು ಗೊತ್ತಾಗಲ್ಲ ಮೇಡಮ್. ಯಾರು ಗೆಲ್ಬೇಕಂಟಿ? ಗಿಲ್ಲಿ ಗೆದಿಬೇಕು. ಗಿಲ್ಲಿ ಯಾಕೆ ಗೆಲ್ಲಬೇಕು? ಅವ್ನ್ ಬಡವ್ರ ಮಗ ಚೆನ್ನಾಗಿ ಬೆಳಿಬೇಕು. ಹೌದಾ? ಗಿಲ್ಲಿ ಯಾಕೆ ನಮ್ ತರ? ಹೌದಾ? ಗಿಲ್ಲಿ ಯಾಕೆ ಇಷ್ಟ? ಚೆನ್ನಾಗಿ ಆಡ್ತಾನೆ. ಚೆನ್ನಾಗ್ ಆಡ್ತಾನ? ಅವ್ನು ಆಡಿರೋ ಯಾವ ಟಾಸ್ಕ್ ಇಷ್ಟ? ಎಲ್ಲ ಟಾಸ್ಕ್ ಇಷ್ಟ. ಎಲ್ಲಾ ಟಾಸ್ಕ್ ಇಷ್ಟನಾ? ಯಾರು ಇಷ್ಟ ಇಲ್ಲ? ಅಶ್ವಿನಿ ಗೌಡ ಇಷ್ಟ ಇಲ್ಲ. ಯಾಕೆ? ಜಗಳ.
ಅದ್ ಮಾಡ್ಸೋದೇ ಗಿಲ್ಲಿ ಅಲ್ವಾ? ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ ಬೆಳೆ ಹೇಳಿ. ಅಷ್ಟೇ ಅಷ್ಟೇನಾ? ಗಿಲ್ಲಿ ಗೆದ್ದಿದ್ದು. ಓಕೆ, ನಿಮ್ ಪ್ರಕಾರ ಟಾಪ್ 3 ಯಾರಾಗಿರ್ಬೇಕು? ಟಾಪ್ 3 ಈ ಕಾವ್ಯ, ಕಾವ್ಯ, ಆಮೇಲೆ ಗಿಲ್ಲಿ ಫಸ್ಟ್, ಗಿಲ್ಲಿ ಫಸ್ಟ್, ಆಮೇಲೆ ಕಾವ್ಯ, ಆಮೇಲೆ ಮೂರನೇದು ರಚಿತಾ. ಯಾರು ಇಷ್ಟ ಮೇಡಮ್ ನಿಮ್ಗೆ? ಆಕ್ಚುಲಿ ಅಶ್ವಿನಿ ಅವ್ರು ಇಷ್ಟ ನಮಗೆ. ವಾವ್, ಯಾಕೆ? ಯಾಕೆ ಅಂದ್ರೆ ಅವರು ಸ್ಪೋರ್ಟಿನೆಸ್ ತುಂಬಾ ಚೆನ್ನಾಗಿದೆ. ಆ, ಆಮೇಲೆ ಅವ್ರು ಏನೇ ಕೂಡ ಗೇಮ್ ಅಲ್ಲಿ ಆಟ ಆಡಿದ್ರು ಕೂಡ ಅವರು ತುಂಬಾನೇ ಫ್ರಾಂಕ್ ಆಗಾಗ್ಲಿ ಅಂಡ್ ಏನ್ ಹೇಳ್ತಾರೆ ಅದಕ್ಕೆ ತುಂಬಾ ಒಪಿನಿಯನ್ ಓಪನ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ. okay. ಸೊ ಅವರೇ ಕೂಡ ವಿನ್ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ? ಹೌದಾ? ಅಶ್ವಿನಿ ಗೌಡ ಅವರಲ್ಲಿ ತುಂಬಾ ಇಷ್ಟ ಆಗುವಂತದ್ದೇನು? ಯಾಕೆ ಇಷ್ಟ ಅವರು ನಿಮ್ಗೆ? ಯಾಕೆ ಅಂತ ಅಂದ್ರೆ ಅವ್ರ ಬೋಲ್ಡ್ನೆಸ್ ತುಂಬಾ. ಸೊ ಏನೇ ಹೇಳಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಹಂಗಾಗಿ ಇಷ್ಟ ಆಗ್ತದೆ. ಓಕೆ, ಸೊ ಸೆಕೆಂಡ್ ವಿನ್ನರ್ ಫೀಮೇಲ್ ನೋಡ್ಬೋದಾ? ಫೀಮೇಲ್ ಅನ್ನೋದಕ್ಕಿಂತ ಮೇಲ್ ನೋಡಕ್ ಇಷ್ಟಪಡ್ತೀನಿ. ಓಕೆ, ಮೇಲೆಲ್ಲ ಯಾರು ಹಂಗಾದ್ರೆ? ಗಿಲ್ಲಿ. ಗಿಲ್ಲಿ ಇಲ್ಲ ಅಂದ್ರೆ ನನಗೆ ಧ್ರುವಂತ್. ಓಕೆ, ಧ್ರುವಂತ್ ಅವ್ರು ಯಾಕೆ ಇಷ್ಟ? ಧ್ರುವಂತ್ ಅಂದ್ರೆ ಒಂದ್ ರೀತಿ ನೋಡಕ್ಕೂ ಚೆನ್ನಾಗಿದ್ದಾರೆ. ಸೊ ಹಂಗಾಗಿ ಅದಕ್ಕೆ ಇಷ್ಟನಾ? ನೋಡಕ್ ಚೆನ್ನಾಗಿದ್ದಾರೆ. ನೋಡಕ್ ಚೆನ್ನಾಗಿದ್ದಾರೆ, ಅದಕ್ಕೆ ಗೆಲ್ಬೇಕು. ಖಂಡಿತ. ಗೈಸ್, ನೋಡಕ್ ಚೆನ್ನಾಗಿದಾರಂತೆ ಧ್ರುವಂತ್ ಅವರು, ಅದಕ್ಕೆ ಗೆಲ್ಬೇಕಂತೆ. ಸ್ಪಾಟೆಡ್ ಆಮೇಲೆ ಧ್ರುವಂತ್ ಫ್ಯಾನ್. ಅಂಡ್ ಅವರು ತುಂಬಾ ಕಾಮಿಡಿ ಮಾಡ್ತಾರಲ್ಲ ಸಮ್ ಟೈಮ್. ಸೊ ಅದು ಕೂಡ ಇಷ್ಟ ಆಗುತ್ತೆ. ಅಂದ್ರೆ ರಕ್ಷಿತ್ ಅವರು ಮತ್ತೆ ಅವ್ರದ್ದು ತುಂಬಾ ಅವ್ರದ್ದು ಜಗಳ ಇದೆಯಲ್ಲ, ಅದು ಸಿಲ್ಲಿ ಆಗಿರ್ಬೋದು ಅಥವಾ ಸೀರಿಯಸ್ ಆಗಿರ್ಬೋದು, ಬಟ್ ನೋಡಕ್ ಇಂಟ್ರೆಸ್ಟ್ ಇದೆ. ಓಕೆ, ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಅಂತಂದ್ರೆ ನಿಮ್ಮ ಆನ್ಸರ್ ಏನು? ಅಶ್ವಿನಿ. ಅಶ್ವಿನಿ ಅವ್ರು ಗೆಲ್ಬೇಕು. ಫಿಮೇಲ್ ಈ ಸಾರಿ ಓಕೆ, ಗೆಲ್ಬೇಕಂತ ಹೇಳಿ. ಓಕೆ, ಅವ್ರು ಗೆಲ್ಬೇಕು ಅಂದ್ರೆ ಇಂತ 3 ಗುಣ ಅವರಲ್ಲಿ ಇದೆ, ಗೆಲ್ಲೋ ಗುಣ ಅಂದ್ರೆ ಅದು ಯಾವ್ದು? ಗೇಮ್ ಚೆನ್ನಾಗಿ ಮಾಡ್ತಾರೆ. ಒಂದು ಸೊ ಏನೇ ಆದ್ರೂ ಅವರು ತುಂಬಾ ಎಫೆಕ್ಟ್ ಆಗ್ತಾರೆ. ಸೊ ಅದು ಒಂದು. ಆಮೇಲೆ ಅವರು ಕೆಲವೊಂದನ್ನ ತುಂಬಾ ಅವರು ದೊಡ್ಡ ಇದಾಗಿರೋದ್ರಿಂದ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಚೆನ್ನಾಗಿ ತಗೋತಾರೆ. ಇಲ್ಲ ಅಂದ್ರೆ ಎಲ್ಲರಿಗೂ ಆನ್ ಸ್ಪಾಟ್ ಎಲ್ಲರಿಗೂ ಅಡ್ಜಸ್ಟ್ ಮಾಡಿ ಊಟ ಕೊಡ್ತಾರೆ. ನಿಮ್ಗೂ ಇಷ್ಟ ಆಗ್ತಾರಾ? ಇಲ್ಲ ನನಗೆ ಗಿಲ್ಲಿ ಇಬ್ರು ಒಂದೇ ಮನೆಯವರ? ಜಗಳ ಆಡ್ತೀರಾ ಗಿಲ್ಲಿ ಅಶ್ವಿನಿ ಅಂತ? ಬಿಗ್ ಬಾಸ್ ಅಲ್ಲಿ ಇಲ್ಲ, ನಾವು ನಾರ್ಮಲ್ ಆಗಿ ಜಗಳ ಆಡ್ತೀವಿ. ಬಿಗ್ ಬಾಸ್ ಅಲ್ಲಿ ಜಗಳ ಆಡ್ತಾ ಇಲ್ಲ. ಸೊ ಅವಳಿಗೆ ಅವ್ರು ಇಷ್ಟ, ನನಗೆ ಗಿಲ್ಲಿ ಇಷ್ಟ ಇಲ್ಲ. ಯಾಕಂದ್ರೆ ನಮ್ ನಿಜ ಈ ಸರಿ ಬಿಗ್ ಬಾಸ್ ಅಲ್ಲಿ ಕಾಮಿಡಿ ಮಾಡ್ತಿರೋದು ಅವ್ನು. ಹೌದು, ಇಲ್ಲಿನೂ ಕೂಡ ಪಾರ್ಟ್ ಆಫ್ ಅದು ಅಶ್ವಿನಿ ಗಿಲ್ಲಿ ಕಂಪೇರ್ ಮಾಡಿದ್ರೆ ಸೊ ಟಾಪ್ ಲಿಸ್ಟ್ ಅಲ್ಲಿ ಅವ್ರಿಬ್ರು ನೋಡಕ್ ಇಷ್ಟ ಪಡ್ತೇವೆ. ನಿಮಗೆ ಗಿಲ್ಲಿ ಗೆಲ್ಬೇಕು? ನಂಗೆ ಗಿಲ್ಲಿ ಆಯ್ತು ಆಯ್ತು, ಹೊಡಿಬೇಡಿ ಮೇಡಮ್, ಹೊಡಿಬೇಡಿ. ಆಯ್ತು, ಗಿಲ್ಲಿ ಗೆಲ್ಸೋಣಂತೆ, ಹೊಡಿಬೇಡಿ. ಆದ್ರೆ ಗಿಲ್ಲಿನಲ್ಲಿ 3 ಗುಣ, ಇಂತ 3 ಗುಣ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಅದ್ ಯಾವ್ದು? ಅಂದ್ರೆ ಈ ಸರಿ ಬಿಗ್ ಬಾಸ್ ಬಂದಿರೋದ್ರಲ್ಲಿ ತುಂಬಾ ನಗಸ್ತಿರೋದು, ಎಂಟರ್ಟೈನ್ ಆಗ್ತಿರೋದು ಗಿಲ್ಲಿ. ಬೇರೆ ಯಾರು ಅಷ್ಟಾಗಿ ಯಾರು ಎಂಟರ್ಟೈನ್ ಅಷ್ಟೇನ್ ಮಾಡ್ತಿಲ್ಲ. ಎಲ್ಲರೂ ಏನ್ ಗೇಮ್ ಕೊಡ್ತಿದ್ದಾರೆ ಅದನ್ನ ಆಡ್ತಿದ್ದಾರೆ, ಬಟ್ ಅವ್ರು ಕಂಪ್ಲೀಟ್ ಎಫರ್ಟ್ ಹಾಕಿ ಆಡ್ತಿದ್ದಾರೆ. ಬಟ್ ನಮಗೆ ಎಂಟರ್ಟೈನ್ ಕೊಡ್ತಿರೋದು ಕಂಪ್ಲೀಟ್ ಆಗಿ ಗಿಲ್ಲಿ. ನಿಮ್ಗೆ ಯಾರು ಇಷ್ಟ? ವೆರಿ ಗುಡ್. ನಿಮ್ಗೆ ಯಾರು ಇಷ್ಟ? ಯಾರು ಗೆಲ್ಬೇಕು? ಗಿಲ್ಲಿ ಇಟ್ಕೊಳ್ಳಿ. ಅಫ್ಕೋರ್ಸ್ ಗಿಲ್ಲಿನೇ ವಿನ್ ಆಗ್ಬೇಕು. ಅವ್ರು ಮಾಡೋ ಕಾಮಿಡಿ ಆಗ್ಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕಾಗಿ ಗಿಲ್ಲಿ ವಿನ್ ಆಗ್ಬೇಕು. ಓಕೆ, ಗಿಲ್ಲಿಯ 3 ಗುಣ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ? ಕಾಮಿಡಿ ಇಷ್ಟ ಆಗುತ್ತೆ, ಸ್ಟ್ರೈಟ್ ಫಾರ್ವರ್ಡ್ ತುಂಬಾ, ಮತ್ತೆ ಏನೇ ಇದ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹೌದಾ? ಯಾರು ಇಷ್ಟ ಆಗಲ್ಲ? ಅಶ್ವಿನಿ. ಯಾಕೆ? ಅವ್ರು ತುಂಬಾ ಜಗಳ ಮಾತಾಡ್ತಾರೆ. ಜಗಳ ಗಂಟೆ ಅಂತ ಅನ್ಸುತ್ತಾ? ಅಯ್ಯೋ, ಅಲ್ಲಿ ಆಂಟಿ ಅವ್ರಿಗೆ ಕೊಡಿ, ಆಂಟಿ ಅವ್ರು ಹೊಡಿಯೋಕೆ ಕಾಣ್ತಾರೆ. ಕೊಡಿ ಅಲ್ಲಿ. ಆಂಟಿ, ಯಾಕೆ ನಿಮ್ಗೆ ಅಷ್ಟೊಂದು ಒಂದು ಇದು ಆಂಟಿ ಅಶ್ವಿನಿ ಅವರು? ಅಶ್ವಿನಿ ಅವರು ತುಂಬಾ ರೂಢಾಗಿ ಮಾತಾಡ್ತಾರೆ. ಬೇರೆಯವ್ರಿಗೆ ಸ್ವಲ್ಪ ಹರ್ಟ್ ಆಗತ್ತೆ, ಆತರ ಮಾತಾಡಬಾರ್ದು. ಏನಾದ್ರು ಗೇಮ್ ಅಂದ್ರೆ ಅದನ್ನ ತಗೊಂಡ್ಬೇಕು, ಬಟ್ ರೂಢಾಗಿ ಮಾತಾಡೋದು ಅಷ್ಟು. ಅಶ್ವಿನಿ ಅವ್ರು ಒಬ್ರೇ ರೂಢಾಗಿ ಮಾತಾಡೋದು ಅಂತ ಅನ್ಸದ್ ನಿಮ್ಗೆ? ಯಾರು ಇಲ್ಲ ಹಂಗಂತಲ್ಲ, ಕಂಪೇರ್ ಮಾಡಿದಾಗ ಆತರ ಅನ್ಸುತ್ತೆ. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆದ್ರೆ ಅವನ ಮಾತುಗಳು ನಿಮ್ಗೆಲ್ಲ ಫನ್ನಿಯಾಗಿ ಕಾಣಿಸ್ಬೋದು, ಬಟ್ ವಿಲ್ ಗಿವ್ ಅಥೆಂಟಿಕ್ ವರ್ಡ್ಸ್, ಅಥೆಂಟಿಕ್ ಡಿಸಿಷನ್ಸ್ ಆಸ್ ಐ ಹ್ಯಾವ್ ಸೀನ್. ಆಮೇಲೆ ಅವ್ನು ಎಲ್ಲೂ ಒಂಥರ ಕೂತಿಂಗ್ ಆಡ್ತಾನೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಹಿ ಈಸ್ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಜಾಣ ಇದ್ದಾನೆ. ಅದು ನಮ್ಗೆ ಇಷ್ಟ ಆಯ್ತು. ಆಮೇಲೆ ನಮ್ಮ ಅಶ್ವಿನಿ ಗೌಡ, ಅದ್ ಯಾಕೆ ಅವ್ರಿಗೆ ಅಷ್ಟೊಂದು ದುರಾಸೆ ಅಂತ ನನ್ಗೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಸಮಾಧಾನವಾಗಿರ್ಬೇಕು. ಅವ್ರಿಗೆ ಎಬಿಲಿಟಿ ಇದ್ರೆ ಕೂಡ
ಅವಳಿಗೆ ಎಬಿಲಿಟಿ ಇದ್ರೆ ಅವಳಿಗೆ ಸಿಕ್ತಿತ್ತು, ಚಾನ್ಸ್ ಸಿಕ್ತಿತ್ತಲ್ವಾ. ಸೊ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಂಡ್ ರೆಸ್ಟ್ ಆಫ್ ದ ಥಿಂಗ್ಸ್ ಮೇ ಬಿ ಗಿಲ್ಲಿ ಮೇ ಬಿ ದ ವಿನ್ನರ್. ಈವನ್ ವಿ ಟು ಲೈಕ್ ಗಿಲ್ಲಿನೇ ವಿನ್ ಆಗ್ಬೇಕು, ನಮ್ಗೆ ಇಷ್ಟ. ಅವರ 3 ಪರ್ಸನಾಲಿಟಿ ಯಾವ್ದು ಇಷ್ಟ ಆಗತ್ತೆ ನಿಮ್ಗೆ? ಹಾನೆಸ್ಟ್ ಆಗಿ ಪ್ಲೇ ಮಾಡ್ತಾರೆ, ಪಾರ್ಶಾಲಿಟಿ ಇಲ್ಲ. ಏನ್ ಕಾವ್ಯ ಗಿಲ್ಲಿ ಕಾವ್ಯ ಅಂತಾರೆ, ಅದು ಏನೆಲ್ಲ ಸುಳ್ಳದು. ಅವ್ನು ಆಕ್ಚುಲಿ ಹಾನೆಸ್ಟ್ ಆಗಿ ಆಟ ಆಡ್ತಾನೆ, ನ್ಯಾಚುರಲ್ ಆಗಿದ್ದಾನೆ. ಯಾರಿಗೆ ಏನ್ ಬೇಕು ನೀಟಾಗಿ ಹೇಳ್ತಾನೆ. ಈ ಡಿಸರ್ವ್ಸ್ ದಟ್, ಈಸ್ ಅ ಜಾಣ ಅಷ್ಟೇ. ಬಿಗ್ ಬಾಸ್ ಗೆಲ್ಬೇಕು. ಓಕೆ, ಇವಾಗ ನಾನು ಒಂದು ಸೆಗ್ಮೆಂಟ್ ಆಡಿಸ್ತೀನಿ. ಏನ್ ಸೆಗ್ಮೆಂಟ್ ಅಂತಂದ್ರೆ ನಾನು ಒಬ್ರೊಬ್ರದೇ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಅವ್ರ ಬಗ್ಗೆ ಒಂದೊಂದು ವರ್ಡ್ ಅಲ್ಲಿ ನಿಮ್ಗೆ ಏನೇನ್ ಅನ್ಸುತ್ತೆ ಅಂತ ಹೇಳ್ಬೇಕು. ಮೇಡಮ್ ಕೈ ಕೊಡಿ, ನಿಮ್ಗೊಂದ್ ಅರ್ಧ ಅವ್ರಿಗೊಂದ್ ಅರ್ಧ, ಓಕೆನಾ? ಫಸ್ಟ್ ಗಿಲ್ಲಿ ಎಮಿನೆಂಟ್. ಓಕೆ. ರಕ್ಷಿತಾ ಫನಿ. ಅಶ್ವಿನಿ ದ್ವೇಷ, ಅಸೂಯೆ. ಓಕೆ. ಕಾವ್ಯ ಪ್ಲೇ ರೋಲ್. ಓಕೆ. ವೆರಿ ಗುಡ್ ಪ್ಲೇಯರ್. ಸ್ಪಂದನ ಅಯ್ಯೋ ಪಾಪ, ಇನ್ನೋಸೆಂಟ್. ಧನುಷ್ ಗುಡ್. ಎಮಿನೆಂಟ್. ಧ್ರುವ ಅದೊಂದು ನಾಟಕ ಕಂಪನಿಯಿಂದ ಕರ್ಕೊಂಡ್ ಬಂದಿದ್ದಾರೆ ಬಿಗ್ ಬಾಸ್. 100% ಯು ಹ್ಯಾವ್ ಬ್ರಾಟ್ ಟೈಮ್ ನಾಟಕ ಕಂಪನಿ. ಏನು ಎಲ್ಲಾನು ಒಂದ್ ನಾಟಕ, ಅವ್ನ್ ಜುಟ್ಟು, ಅವತಾರ್ ಪುರುಷ. ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರಿಗೂ ಚೆನ್ನಾಗಿರ್ಲಿ. ಆದ್ರೆ ನಮ್ಮ ಅಪ್ರಾಣೆ ಸಾಧ್ಯನೇ ಇಲ್ಲ ಅವ್ರಿಗೆ ಚಾನ್ಸ್ ವಿನ್ ಆಗೋದಕ್ಕೆ. ಚಾನ್ಸ್ ಆಗಲ್ಲ ಸರ್. ಚಾಲೆಂಜ್, ನಿಮ್ ಜೊತೆ ಚಾಲೆಂಜ್. ಎಷ್ಟು ಕೇಳ್ರಿ? ಗಿಲ್ಲಿನೇ ವಿನ್ನು. ಆಯ್ತು ಸರ್. ರಘು ಡೀಸೆಂಟ್ ಪರ್ಸನಾಲಿಟಿ ಅಷ್ಟೇ. ರಘು ನಗು ಅಷ್ಟೇ. ರಘು ನಕ್ಕೊಂಡು ಆಟ ಆಡ್ಕೊಂಡು ಡೀಸೆನ್ಸಿ ಆಗಿ ಅಡಿಗೆ ಮಾಡ್ಕೊಂಡು. ರಾಶಿಕಾ ಮಾಡೆಲ್ ಅಷ್ಟೇ. She cannot chase the play. ಓಕೆ. ಗಿಲ್ಲಿ is a winner. ಅಪ್ಪ ಪ್ರವೋಕ್ ಮಾಡ್ತಾನೆ ಗಿಲ್ಲಿ ಕೆಲವು ಕಡೆ. ಹೌದು. ಧನುಷ್ ಏನ್ ಗೊತ್ತಾ, ಬಹಳ ಅಂದ್ರೆ ಬಹಳ ಡಿಸೆಂಟ್. ಅದು ನಾಟಕನೋ ಇನ್ನೊಂದು ನಂಗೆ ಗೊತ್ತಿಲ್ಲ. ನಂಗೆ ಹುಡುಗರು ನೋಡಿದ್ರೆ ಬಹಳ ಡಿಸೆಂಟ್ ಅನ್ಸುತ್ತೆ. ಧ್ರುವ್ ಮತ್ತೆ ಇವಳು ರಕ್ಷಿತಾ ತೀರಾ ಬ್ಯಾಡ್ರಿ. ಅವ್ರನ್ನ ನೋಡಿ ಮನೇಲಿರೋ ಮಕ್ಕಳು ಕಲಿಯೋದು ಏನೂ ಇಲ್ಲ. ರಕ್ಷಿತಾ ಅಂತೂ ಓವರ್ ಆಕ್ಷನ್, ಬಾಡಿ ಆತರ ಮಾತಾಡೋ ಅವಶ್ಯಕತೆ ಇಲ್ಲ, ರೀಸೆಂಟ್ ಆಗಿ ಮಾತಾಡೋದು. ಸೊ ಇಬ್ರು ಕ್ಯಾರೆಕ್ಟರ್ಸ್ ಅಲ್ಲಿ ಬೇರೆ ಯಾರಿಗೂ ಅದರಿಂದ ಒಳ್ಳೆ ಮೆಸೇಜ್ ಇಲ್ಲ. ಓಕೆ. ಮನುಷ್ಯನ್ ಬಾಡಿ ಲ್ಯಾಂಗ್ವೇಜ್ ಡೀಸೆಂಟ್ ಆಗಿದ್ದಷ್ಟು ರೆಸ್ಪೆಕ್ಟ್ ಜಾಸ್ತಿ.